ಮುಗಿತೆ ಮುಂದೆ ಹೋಗೋರು ಯಾರು ಇಲ್ವಲ್ಲ ಇವಾಗ ಹಿಂದೆ ಬಂದರು ಸತ್ಯ राजराजाय प्रसयसाय नमः वयं महे श्रवणाय कौर्मये सामे कामकामाय ईश्वराय ते श्रवणो ददात कुबेराय वै श्रवणाय महादेवाय ते नमो नमः ॐ भद्रं कर्णे विष्णुयाम देवाय भद्रं पश्येमाक्षप्रियजत्रात् निरयङ्गे सष्टवानं सस्तनोभिः ಸಿಲ್ಲಣ ವೀರೋಣ ಚೂರು ಮೇಲೆ ಕೌಂತೆಯ ಚಿತ್ರದ ಮುಹೂರ್ತ ಮತ್ತು ಪೂಜೆ ಕಾರ್ಯಕ್ರಮ ನಡೀತಾ ಇದೆ. ಈ ಚಿತ್ರದಲ್ಲಿ ನಾನು ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದೀನಿ. ಈ ಚಿತ್ರದ ಹೆಸರು ಕೌಂತೆಯ. ಈ ಚಿತ್ರ ಮುಂದಿನ ತಿಂಗಳಿಂದ ಆರಂಭಗೊಳ್ತಾ ಇದೆ, ಶೂಟಿಂಗ್ ಶುರುವಾಗ್ತಾ ಇದೆ. ಚಿತ್ರಕ್ಕೆ ಶುಭವಾಗಲಿ. ಚಂದ್ರಹಾಸ್ ಅವರು ಇದನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಸುರೇಶ್ ಕುಮಾರ್ ಅವರು ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆಲ್ ದ ವೆರಿ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ. ಹೇಳಿ ಸರ್. ನನ್ನ ಪಾತ್ರ ಒಬ್ಬ ಇನ್ಸ್ಪೆಕ್ಟರ್ ಪಾತ್ರ, ಕೇಂದ್ರ ಪಾತ್ರ, ಈ ಕಥೆಯ ಕೇಂದ್ರ ಪಾತ್ರ. ಇವತ್ತೇ ಎಲ್ಲ ಹೇಳ್ಬಿಟ್ರೆ ಕಥೆನೇ ಹೇಳ್ದಂಗಾಗುತ್ತೆ, ಹಾಗಾಗಿ ಇಷ್ಟು ಮಾತ್ರ ಹೇಳ್ತೀನಿ. ಅಚ್ಯುತ್ ಕುಮಾರ್ ಇನ್ನಂದ್ರೆ ಅಚ್ಯುತ್ ಕುಮಾರ್ ಇದ್ದಾರೆ ಅಂತ. ಇಲ್ಲ, ಇದು ಒಬ್ಬ ರಿಟೈರ್ಮೆಂಟ್ಗೆ ಬಂದಿರುವಂಥ ಒಬ್ಬ ಇನ್ಸ್ಪೆಕ್ಟ್ರು, ಡಿಪಾರ್ಟ್ಮೆಂಟಲ್ಲಿ ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇರೋವಂಥ ಒಬ್ಬ ಇನ್ಸ್ಪೆಕ್ಟ್ರು. ಅವನ ಕಡೆಯ ದಿನಗಳನ್ನು, ಅವನಿಗೆ ಎದುರಾಗುವ ಸವಾಲುಗಳನ್ನು ಅವನು ಹೆಂಗೆ ಎದುರಿಸ್ತಾನೆ ಅನ್ನೋದು ಈ ಚಿತ್ರದ ಒಂದು ಎಳೆ. ಇದಕ್ಕಿಂತ ಹೆಚ್ಚಿಗೆ ಹೇಳಿದ್ರೆ ನಾನು ಇಡೀ ಕತೆ ರಿವೀಲ್ ಮಾಡಬೇಕಾಗತ್ತೆ, ಹಾಗಾಗಿ ಇಷ್ಟು ಮಾತ್ರ ಸಾಕು ಅಂತ ಅನ್ಕೋತೀನಿ. ಇನ್ಸ್ಪೆಕ್ಟರ್ ಪಾತ್ರ ಸ್ವಲ್ಪ ಫಿಟ್ನೆಸ್ ಆ ಥರ ಏನಾದರೂ ಮಾಡ್ಕೊಂಡ್ರೆ? ಇನ್ಸ್ಪೆಕ್ಟ್ರು ನಾನು ಫಿಟ್ಟಾಗಿ ಕಾಣಲ್ಲ. ಅವನು ರಿಟೈರ್ಮೆಂಟಿಗೆ ಬಂದಿರುವ ಇನ್ಸ್ಪೆಕ್ಟರ್ ಥರ ಕಾಣ್ತಾನೆ. ಅವನು ರಿಟೈರ್ಮೆಂಟಿಗೆ ಅದಕ್ಕಿಂತ ಜಾಸ್ತಿ ಫಿಟ್ ಆಗಿದಾರಲ್ಲ, ಅದೇ ಇರ್ತಾರಲ್ಲ ಸುಮಾರು ಜನ ಡಿಪಾರ್ಟ್ಮೆಂಟಲ್ಲೆಲ್ಲ ಫಿಟ್ ಆಗಿರೋರು ಇದ್ದಾರಲ್ಲ. ಸೊ ನಾವು ಅವ್ರನ್ನ ನೋಡಿ ನಾವು ಹೀಗಿರಬೇಕು ಅಂತ ಹಾಗೇ ಇದ್ದೀವಿ ಅಷ್ಟೇ. ಇಲ್ಲ ಇಲ್ಲ, ಆ ಥರದ್ದೆಲ್ಲ ಏನಿಲ್ಲ. ಅದು ವ್ಯವಸ್ಥೆ ವಿರುದ್ಧದ ಹೋರಾಟ ಈ ಥರದ ಕತೆ ಅಲ್ಲ, ಒಂದು ಕೇಸಿನ ಸುತ್ತ ನಡೆಯುವಂಥ ಕತೆ. ಯಾವ ಕಾಲಘಟ್ಟದ? ಕಾಂಟೆಂಪ್ರರಿ ಫಿಲ್ಮ್, ಈಗಿನ ಕಾಲವೇ, ಪೀರಿಯಡ್ ಏನಲ್ಲ, ಈಗಿನ ಕಾಲ. ಪರಿಚಿತ ಪೋಸ್ಟರ್ ಅದು ನೀವು ಡೈರೆಕ್ಟರ್ನ ಕೇಳಬೇಕು. ಡಿಸೈನ್ ಆಸ್ಪೆಕ್ಟ್ ಸ್ವಲ್ಪ ನಮಗೆ ಅರ್ಥ ಆಗೋದಿಲ್ಲ. ಅಟ್ ಪ್ರೆಸೆಂಟ್ ಈಗ ಗೊತ್ತಿದೆ ಕಮಲ್ ಹಾಸನ್ ಅವ್ರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ರಿಯಾಕ್ಷನ್ ಏನು? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಷ್ಟು ಜನ ಈ ಶುಭಾರಂಭಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು. ಹಾಗೆ ನಾವು ಆರ್ಟಿಸ್ಟ್ ಆದಮೇಲೆ ಒಂದು ಮುಹೂರ್ತದ ದಿನ ಮತ್ತು ರಿಲೀಸ್ ದಿನ, ಈ ಎರಡು ಒಂಥರ ತುಂಬ ಸ್ಪೆಷಲ್ ದಿನ.
ಸೊ ಇವತ್ತೊಂಥರ ಹೊಸ ಆರಂಭ ಅಂತ ಅಂದ್ಕೊಂಡು ಇದನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಚಂದ್ರಹಾಸ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಸರು, ಆ್ಯಂಡ್ ಸುರೇಶ್ ಸರ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಈ ಕತೆ ನನಗೆ ಬಂದಾಗ ಆ್ಯಕ್ಚುಲಿ ತುಂಬ ಎಕ್ಸೈಟ್ ಆಯಿತು, ಬಿಕಾಸ್ ಒಂದು ಆರ್ಟಿಸ್ಟಿಕ್ ಸೈಡ್ ಆಫ್ ಮೀನ ಒಂದು ಈ ಕಥೆಯಲ್ಲಿ ನಾನು ನೋಡ್ಲಿಕ್ಕೆ ಇಷ್ಟ ಆಯಿತು. ಆ್ಯಂಡ್ ಅಚ್ಯುತ್ ಸರ್ ಮಗಳ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಒಂದು ಈ ಅಪ್ಪ ಮಗಳದೊಂದು ಜರ್ನಿ ಈ ಸಿನಿಮಾದಲ್ಲಿದೆ. ಆ್ಯಂಡ್ ತುಂಬ ಒಂದು ಪವರ್ಫುಲ್ ಆ್ಯಂಡ್ ಬೋಲ್ಡ್ ಎನರ್ಜೆಟಿಕ್ ಕ್ಯಾರೆಕ್ಟರ್. ಸೊ ತುಂಬ ಆ್ಯಕ್ಚುಲಿ ಎಕ್ಸೈಟ್ ಆಗಿದ್ದೀನಿ ಟು ಪ್ಲೇ, ಆ್ಯಂಡ್ ನಿಮ್ಮೆಲ್ರಿಗೂ ತೋರ್ಸೋಕ್ಕೆ ಎಕ್ಸೈಟ್ ಆಗಿದ್ದೀನಿ ಅದನ್ನು ಯಾವ ಥರ ಪ್ಲೇ ಮಾಡ್ತೀನಿ. ಸೊ ಆ ಒಂದು ಜರ್ನಿಲಿದ್ದೀನಿ. ಪಾತ್ರಕ್ಕೆ ಸ್ಪೆಸಿಫಿಕ್ ಆಗಿ ಒಂದು ಸಿದ್ಧತೆ ಪ್ರಿಪರೇಷನ್ಸ್ ಮೆಂಟಲಿ ಫಿಸಿಕಲಿ ಅಂತ ಇರಬೇಕು. ಅಂದರೆ ಪಾತ್ರದ ಇನ್ಸ್ಪಿರೇಷನ್ ನೀವುಗಳೇ, ಯಾಕಂದರೆ ನನ್ನ ಪಾತ್ರ ಬಂದು ರಿಪೋರ್ಟರ್ ಪಾತ್ರ. ಈ ಫಸ್ಟ್ ಟೈಮ್ ಐಮ್ ಪ್ಲೇಯಿಂಗ್ ಒಂದು ಈ ಜರ್ನಿದು. ಸೊ ನೀವುಗಳನ್ನೇ ಇನ್ಸ್ಪಿರೇಷನ್ ತೊಗೊಂಡು ನೀವು ಯಾವ ಥರ ಇರ್ತೀರೋ ಅದನ್ನು ನೋಡಿಕೊಂಡು ಮಾಡೋಣ ಅಂತ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಹಾಂ ಸರ್, ಅದು ಗೊತ್ತಿಲ್ಲ ಸರ್. ಅಂದರೆ ಒಂದು ಅಪ್ಪ ಮಗಳದ್ದು ಒಂದು ಸ್ಟೋರಿ ಜರ್ನಿ ನನ್ನ ಪಾತ್ರ ಇದೆ. ಒಂದು ಕ್ರೈಮ್ ಥ್ರಿಲ್ಲರ್ ಸ್ವಲ್ಪ ಎಮೋಷ್ನಲ್ ಜರ್ನಿ ಇರುತ್ತೆ. ಪೇರಿಲ್ಲ, ಅಂದರೆ ಅಪ್ಪ ಮಗಳದ್ದೇ ಒಂದು ಜರ್ನಿ ಇದೆ. ನನಗೆ ಪೇರಿಲ್ಲ, ಮೋಸ್ಟ್ಲಿ ಅಪ್ಪಗೂ ಪೇರಿಲ್ಲ. ಸಾಂಗ್ ಇದೆ, ಅದು ನಮ್ಮ ಡೈರೆಕ್ಟರ್ ಸರ್ ಹೇಳ್ತಾರೆ ಎಷ್ಟು ಸಾಂಗ್ಸ್ ಬರುತ್ತೆ ಅಂತೆಲ್ಲ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಸೊ ಸಿನಿಮಾ ಟೈಟಲ್ ಕೌಂತೆಯ ಅಂತೇಳಿ. ಕೌಂತೆಯ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಕುಂತಿ ಪುತ್ರ ಅಂತ. ಸೊ ಈ ಚಿತ್ರದ ಹೀರೋ ಅಚ್ಯುತ್ ಕುಮಾರ್ ಸರ್. ಸೊ ಅದಕ್ಕೆ ಈಕ್ವಲ್ ಕ್ಯಾರೆಕ್ಟರ್, ಮಗಳ ಕ್ಯಾರೆಕ್ಟರ್ ಒಂದು ಬರುತ್ತೆ, ಅದು ಶರಣ್ಯ ಶೆಟ್ಟಿ ಮಾಡ್ತಿದ್ದಾರೆ. ಅವರು ಕ್ರೈಮ್ ಬ್ಯೂರೋ ಹೆಡ್ ಈ ಸಿನಿಮಾದಲ್ಲಿ. ಸೊ ಇವತ್ತು ಶರಣ್ಯ ಶೆಟ್ಟಿ ಅವರು ಕ್ರೈಮ್ ಬ್ಯೂರೋ ಹೆಡ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಇವತ್ತು ಮುಹೂರ್ತ ನಿಮಗೆಲ್ಲ ತಿಳಿದಿದೆ. ಸೊ ಶೆಡ್ಯೂಲ್ ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಏನು ಜಾನರ್ ಬರುತ್ತೆ ಮೂವಿ? ಸೊ ಇದು ಒಂದು ಮರ್ಡರ್ ಮಿಸ್ಟ್ರಿ ಥ್ರಿಲ್ಲಿಂಗ್ ಸಬ್ಜೆಕ್ಟ್. 9th ಶೂಟ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈ 9th ಒಂದು ಸ್ಕೆಡ್ಯೂಲ್ ಆಗುತ್ತೆ. ಸೊ ಅದಾದಮೇಲೆ ಟೆಕ್ನಿಷಿಯನ್ ಅಂತ ಹೇಳೋದು ಬಂದರೆ DOP ಬಂದು PL ರವಿ ಅಂತ, ನಿರ್ಮಾಪಕರು ಸುರೇಶ್ ಕುಮಾರ್, ಮ್ಯೂಸಿಕ್ ಡೈರೆಕ್ಟರ್ ಬಂದು BJ ಭರತ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಸಾಂಗ್ಸ್ ಯಾವುದೂ ಇಲ್ಲ, ಬಟ್ ರೀರೆಕಾರ್ಡಿಂಗ್ ತುಂಬ ಸ್ಕೋಪ್ ಇದೆ. ಸೊ BJ ಭರತ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಶೂಟ್ ಆಗುತ್ತೆ? ಶೂಟಿಂಗ್ ಬಂದು ಬೆಂಗಳೂರು ಮತ್ತು ಮೈಸೂರಲ್ಲಿ ಆಗುತ್ತೆ. ಅರ್ಧ ಸಿನಿಮಾ ಬೆಂಗಳೂರಲ್ಲಾಗುತ್ತೆ, ಅರ್ಧ ಸಿನಿಮಾ ಮೈಸೂರಲ್ಲಾಗುತ್ತೆ. ನೈಜ ಘಟನೆಯಿಂದ ಸ್ಫೂರ್ತಿ ಪಡೆದಿರೋದು ಅಥವಾ ಆಧಾರಿತ ಆ ಥರ ಏನಾದ್ರು? ಇಲ್ಲ, ಇದು ಆ ಥರದ್ದೇನಿಲ್ಲ. ಒಂದು ಕ್ಯಾರೆಕ್ಟರ್ ಮಾತ್ರ, ಅಚ್ಯುತ್ ಸರ್ ಕ್ಯಾರೆಕ್ಟರ್ ಏನಿದೆಯೋ ಅದನ್ನು ಮಾತ್ರ ಒಂದು ಇನ್ಸ್ಪಿರೇಷನ್ ತಗೊಂಡ್ರು. ರಂಗನಾಥ್ ಅಂತ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಇದ್ರು ಬಸವೇಶ್ವರ ನಗರದಲ್ಲಿ, ನನ್ನ ಸ್ನೇಹಿತರವರು. ಸೊ ಆ ಕ್ಯಾರೆಕ್ಟರ್ ಏನಿದೆಯೋ ಆ ಕ್ಯಾರೆಕ್ಟರ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಸಬ್ಜೆಕ್ಟ್ ಮಾಡೋದು. ಕೇಳಿದಿರ ಅವ್ರನ್ನ? ಕೇಳಿದ್ದೀನಿ. ನಮ್ಮ ಸ್ನೇಹಿತರು ಇಲ್ಲೇ ಇದ್ದಾರೆ. ಪಡೆದಿದ್ದೀನಿ. ತುಂಬ ವಿಷಯಗಳು ತಗೊಂಡಿದ್ದೀನಿ. ಆ್ಯಕ್ಚುಲಿ ಅದು ಪೋಸ್ಟರ್ ಬಗ್ಗೆ ಮಾತಾಡೋಕೆ ಕೊಟ್ಟರೆ ಫುಲ್ ಕತೆ ಹೇಳಬೇಕಾಗುತ್ತೆ. ಸೊ ಆ ಕೌಂತೆ ಏನಿದೆಯೋ ಅದು ಕಾಂಟ್ರಾಸ್ಟ್ ಅಪರಿಚಿತ. ಸೊ ಅದೊಂದು ನಿಗೂಢ ಕ್ಯಾರೆಕ್ಟರ್ ಒಂದು ಬರುತ್ತೆ. ಸೊ ಆ ಕ್ಯಾರೆಕ್ಟರ್ಗೆ ಇಷ್ಟವಾದ ಪ್ಲೇಸ್ ಇದು ಮಾರ್ಚರಿ ಅಂತ ಫೀಲ್ ಮಾಡಿದ್ರೆ. ಸೊ ಆ ಮಾರ್ಚರಿ ಸೆಲ್ಫ್ ಕ್ರಿಯೇಟ್, ಆ ಕ್ಯಾರೆಕ್ಟರ್ ಏನಿದೆಯೋ ಸೆಲ್ಫ್ ಕ್ರಿಯೇಟ್ ಮಾಡಿರುವಂಥ ಒಂದು ಜಾಗ ಆಯಿತು. ಸೊ ಸರಿಯಾಗಿ ಪೋಸ್ಟರ್ ನೋಡಿದ್ರೆ ಆಲ್ಮೋಸ್ಟ್ ಕಂಟೆಂಟ್ ಗೊತ್ತಾಗುತ್ತೆ. ಡೈರೆಕ್ಟರ್ ಸ್ಮಾಲ್ ಸಾರಿ ಫಾರ್ ಇಂಟರಪ್ಟ್ ಸರ್. ನನಗೆ ಒಂದು ಕನ್ಫ್ಯೂಷನ್ ಆಯ್ತಲ್ಲ ಮನೆ ಬಂದು ಕೇಳಿದಾಗ. ಕೌಂತೆಯ ಅಂದ್ರೆ ಐ ಥಿಂಕ್ ದುರ್ಯೋಧನದ ಇನ್ನೊಂದು ಹೆಸರು ಕೌಂತೆಯ ಅಂತ ಇದ್ದಿತ್ತಲ್ಲ, ಕರ್ಣನಿಗೆ ಎಸ್ ಸರ್, ಕರ್ಣ. ದಟ್ ವಾಸ್ ಅ ಡಿಸ್ಕಷನ್ ನಮ್ಮ ಮನೇಲಿ ಇರ್ತಿದ್ದೆ. ಯಾಕಂದ್ರೆ ನಾವು ಅವಾಗ ಚಿಕ್ಕ ಮಕ್ಕಳು ಶೂಟಿಂಗ್ ಹೋಗ್ತಾ ಇದ್ದಾಗ ಅವಾಗ ಪ್ಲಾಂಟ್. ಹಾಂ ಸರ್, ಕರ್ಣ ತಗೊಂಡೆ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಅಥವಾ ಕತೆ ಪ್ಲೇ ಮಾಡ್ತಾ? ಕ್ಯಾರೆಕ್ಟರ್ ಪ್ಲೇ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ, ಹೇಳ್ತೀನಿ, ಡೆಫಿನೆಟಾಗಿ ಹೇಳ್ತೀನಿ. ಸೊ ಒಂದು ಒಳ್ಳೆ ಆರ್ಟಿಸ್ಟ್ನ ಪ್ಲಾನಿಂಗ್. ಅಚ್ಯುತ್ ಸರ್ ಲೀಡ್ ಅಂತ ಹೇಳಿದ್ಮೇಲೆ ಮತ್ತೆ ಕೌಂತೆಯ ಕ್ಯಾರೆಕ್ಟರ್ ಲೀಡ್ ಆಗುತ್ತಲ್ಲ ಅದಕ್ಕೆ? ಇಲ್ಲ ಸರ್, ಎರಡೂ ಈಕ್ವಲ್ ಆಗಿ ಹೋಗುತ್ತೆ. ಇನ್ನೂ ಫೈನಲ್ ಆಗಿಲ್ಲ, ಮಾಡ್ತಾ ಇದ್ದೀನಿ. ಇನ್ನೂ ಫೈನಲ್ ಆಗಬೇಕು. ಆರ್ಟಿಸ್ಟ್ ಯಾರು ಅಂತ ಇನ್ನೂ ಫೈನಲ್ ಆಗಿಲ್ಲ. ಇಲ್ಲ, ಮಾತುಕತೆ ಆಗಿಲ್ಲ. ಸೊ ನೇಮ್ ಬೇಡ ಅಂತ ಅಷ್ಟೇ. ಯಾಕೆ ಆ ಟೈಟಲ್ ಕೌಂತೆಯನ? ಅದೇ ಹೇಳಿದ್ನಲ್ಲ ಸರ್, ಇವಾಗ ಅದನ್ನ ಹೇಳ್ತಾ ಇದ್ರೆ ಫುಲ್ ಕತೆ ಹೇಳಬೇಕಾಗುತ್ತೆ ಸರ್. ಈಗ ಇನ್ಸ್ಪೆಕ್ಟರ್ ಅಂತ ಹೇಳಿದ್ರೆ, ಸೊ ಇನ್ಸ್ಪೆಕ್ಟರ್ ಅವರು ಭೇದಿಸಿರುವಂಥ ಎಲ್ಲ ಕೇಸ್ಗಳನ್ನ ಈ ಸಿನಿಮಾದಲ್ಲಿ ಇದೆಯಾ ಅಂತ? ಖಂಡಿತವಾಗ್ಲೂ ಇಲ್ಲ ಸರ್. ಈ ಸಿನಿಮಾದಲ್ಲಿರೋದು
ಇಲ್ಲಿ ಏನು ನನ್ನ ಕೀ ಪಾಯಿಂಟ್ ಅಂತ ಏನು ತಗೊಂಡಿದ್ದೀನಿ, ಅದಕ್ಕೊಂದು ವರ್ಡ್ ಇದೆ. ಆ ಪದನೇ ಗೊತ್ತಿಲ್ಲದಿರೋ ಒಂದು ಕ್ಯಾರೆಕ್ಟರ್ ಇದೆ, ಯಾರು ಅಚ್ಯುತ್ ಸರ್ ಕ್ಯಾರೆಕ್ಟರ್. ಸೊ ಆ ಹೆಸರು ಹೇಳಿದ್ರೆ ಏನಿದು ಅಂತ ಕೇಳುವಂಥದ್ದು. ಸೊ ಆ ಕ್ಯಾರೆಕ್ಟರ್ ಅದನ್ನು ಹೇಗೆ ಭೇದಿಸುತ್ತೆ ಅನ್ನೋದು ಸಿನಿಮಾ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ನೀವು ಯು. ಪರಿಚಯ ಮಾಡ್ಕೊಳ್ಳಿ ನಿಮ್ಮ ಹಿನ್ನೆಲೆ ಪರಿಚಯ ಮತ್ತು ಈ ಸಿನಿಮಾ ಮಾಡ್ತಿದ್ರ ಬಗ್ಗೆ 2 ಮಾತು. ಸರ್, ಮೊದಲನೇದಾಗಿ ತಮಗೆಲ್ಲರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಸಿನಿಮಾ. ಇದು ಆ್ಯಕ್ಚುಲಿ ನಮ್ಮ ಚಂದ್ರು ಅವರು ನನಗೆ ತುಂಬ ಪರಿಚಿತರವರು ಮೊದಲಿನಿಂದನೂ. ಸೊ ಈ ಥರ ಒಂದು ಸಿನಿಮಾ ಮಾಡೋಣ ಅಂತೇಳಿ, ಒಂದು ಒಳ್ಳೆ ಕತೆ ಇದೆ ಸರ್ ಮಾಡೋಣ ಅಂತೇಳಿ. ಹಂಗಾಗಿ ಆ ಕತೆ ಎಲ್ಲ ಕೇಳಿದಾಗ ನಾನು ಒಂದು ಸ್ವಲ್ಪ ಇಂಪ್ರೆಸ್ ಆಗಿ, ನಾನು ಫಸ್ಟ್ ಕೇಳಿದ್ದೆ ಹೀರೋ ಯಾರು ಅಂತ ಹೇಳಿದಾಗ ಇದರಲ್ಲಿ ಅಚ್ಯುತ್ ಸರ್ ಅಂತ. ಯಾಕಂದರೆ ಅವರೆಲ್ಲ ವಿಭಿನ್ನವಾದ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ. ಅದಕ್ಕೆ ಇದರಲ್ಲಿ ಅಚ್ಯುತ್ ಸರ್ದು ಒಂದು ಹೀರೋ ಪಾತ್ರ ಬರುತ್ತೆ. ಹಂಗಾಗಿ ನಾನು ಒಪ್ಕೊಂಡು, ಕಥೆನೂ ತುಂಬ ಚೆನ್ನಾಗಿ, ತುಂಬ ಒಂಥರ ವಿಭಿನ್ನವಾಗಿರೋ ಕತೆ ಇರೋದ್ರಿಂದ ನಾನು ಅದಕ್ಕೆ ಒಪ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ. ನಿಮ್ಮ ಹಿನ್ನೆಲೆ ಸರ್, ನೀವಂತ? ಸರ್, ನಾನೊಂದು ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಮುಂಚೆ. ಆಮೇಲೆ ಅದು ಸುಮಾರು ಒಂದು 20-25 ವರ್ಷ ಮಾಡಿದೆ. ಆಮೇಲೆ ನಂದು ಸ್ವಂತ ಓನ್ ಬಿಸ್ನೆಸ್ ಮಾಡಿದೆ. ಅದಾದಮೇಲೆ ನನಗೆ ಈ ಸಿನಿಮಾ ರಂಗದ್ದು ಸ್ವಲ್ಪ ಒಲವಿತ್ತು. ಮುಂಚೆಯಿಂದನೂ ಸಿನಿಮಾ ಮಾಡಬೇಕು ಅಂತೇಳಿ, ಸಿನಿಮಾ ಆಮೇಲೆ ಕಿರುತೆರೆ ಇದು ಸೀರಿಯಲ್ಸ್ ಏನಾದರೂ ಮಾಡೋಣ ಅಂತೇಳಿ. ಹಂಗಾಗಿ ಆ ಒಂದು ಇದರಲ್ಲಿ ನನಗೆ ಚಂದ್ರು ಸರ್ ಪರಿಚಯ ಆಗಿ, ನಮ್ಮ ಒಂದು ಫ್ರೆಂಡ್ಶಿಪ್ಪು, ಈ ಒಂದು ಅವರು ಕತೆ ಹೇಳಿದಾಗ, ಆ ಕತೆನೂ ಹೇಳಿದ್ನಲ್ಲ ತಮಗೆಲ್ಲರಿಗೂ, ಅದೊಂದು ವಿಭಿನ್ನವಾಗಿರೋದ್ರಿಂದ ಮಾಡೋಣ ಅಂತೇಳಿ ಒಪ್ಕೊಂಡಿದ್ದೀನಿ ಸರ್. ಸರ್, ಹೀರೋ ಅಲ್ಲ, ಹೀರೋ ಆಗೋ ಆಸೆ ಎಲ್ಲ ಹೋಯ್ತು ಸರ್. ಹೇಳಿ ಸರ್, ಅವಕಾಶ ಬರೋ ದೇವ್ರು ಕಂಡುಬಿಟ್ರೆ ಯಾರು ಇಂಡಸ್ಟ್ರಿ. ಯಾಕಂದ್ರೆ ಈ ಚಿತ್ರದಲ್ಲಿ ಹೀರೋ ಇಲ್ಲ, ಹೀರೋಗೆ ಹೀರೋಯಿನ್ ಇಲ್ಲ, ಈಗ ಏನು ಇಲ್ಲ ಅಂತ ಮಾಡ್ತಾ ಇಲ್ವಾ ಅಂತ. ಆ ಥರ ಏನಿಲ್ಲ ಸರ್. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್. ಹೇಳಿ ಸರ್. ಸರ್, ಹೌದು ಸರ್, ಹೌದು. ಇಲ್ಲ, ನನಗೆ ಇದು ಇಲ್ಲ, ಫೋನ್ ಮಾಡಿಬಿಟ್ಟು ಬಂದರು ಅವರು. ಸೊ ಪ್ರೊಡ್ಯೂಸರ್, ಡೈರೆಕ್ಟರ್, DOP ಎಲ್ಲ ಬಂದರು ಮನೆಗೆ. ಅವಾಗ ನಾನು ಕೌಂತೆ ಅಂತ ಟೈಟ್ಲ್ ಬಂದಾಗ ಒಂದು 2 ನಿಮಿಷ ಎಷ್ಟು ಮನೇಲಿ ಟೀ ಕುಡ್ಕೊಂಡಿದ್ದೆ. ಆಮೇಲೆ ನಾನು ಕೇಳಿದೆ, ಡೈರೆಕ್ಟರ್ ಸ್ವಲ್ಪ ತಪ್ಪು ತಿಳ್ಕೊಬೇಡಿ, ನಂಗೆ ಗೊತ್ತಿಲ್ಲ, ಇಫ್ ಐ ಆಮ್ ರೈಟ್ ಆರ್ ರಾಂಗ್ ಗೊತ್ತಿಲ್ಲ ನನಗೆ. ಕೌಂತೆಯ ದಟ್ ನೇಮ್ ಇಟ್ ರೆಫರ್ಸ್ ಟು ಯಾರು, ನನಗೆ ಮೊದಲು ನಾನು ತಿಳ್ಕೊಂಡಂಗೆ ದುರ್ಯೋಧನಗೆ ಮತ್ತೊಂದು ಹೆಸರು ಇದ್ದಿದ್ದು ಅಂತ ನಾನು ಅಂದ್ಕೊಂಡಿದ್ದೆ. ಇವರೆಲ್ಲ ಕರ್ಣನಿಗೆ ಬಂದು ಇನ್ನೊಂದು ಕುಂತಿ ಪುತ್ರ ಅಂತಿತ್ತು, ಇನ್ನೊಂದೆಲ್ಲ ಇದು ಮಾಡೋರು. ನಮ್ಗೆ ಗೊತ್ತಿರೋ ಪ್ರಕಾರ ಹೇಳಿದೆ. ಅದು ಸ್ವಲ್ಪ ಜಸ್ಟಿಫಿಕೇಶನ್ ಅದು ಗೊತ್ತಿಲ್ಲ ಡೈರೆಕ್ಟ್ರೆ, ಸ್ವಲ್ಪ ನೀವು ತಿಳ್ಕೊಳ್ಳಿ. ಅದಕ್ಕೇನೆ. ಸೊ ಅದಕ್ಕೆ ಕೌಂತೆ ಅಂತ ಬಂದಾಗ ಹೇಳಿದೆ. ಬಟ್ ಅದಕ್ಕೆ ನಿಮ್ಮಲ್ಲಿ ನಾನು ಕೇಳಿದ್ದಲ್ಲ, ಕ್ಲಾರಿಫೈ ಅಂತ ಹೇಳಿ, ಅಷ್ಟೇ ಏನಿಲ್ಲ ಸರ್. ನೀವು ರಾಜಕೀಯವಾಗಿ ಗುರುತಿಸ್ಕೊಂಡಿರಿ, ಸಿನಿಮಾ ರಂಗದಲ್ಲಂತೂ ನೀವು ಸ್ಟಾರ್ ಆಗಿದ್ದು. ಈಗ ಕಮಲ್ ಹಾಸನ್ ಅವ್ರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾರೆ. ಹೌದೌದು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನನಗೆ ಯಾಕಂದರೆ ನನಗೆ ಸುಮ್ಮನೆ ಕಾಂಟ್ರವರ್ಸಿ ಬೇಡ. ಯಾಕಂದ್ರೆ ನಾನು ಓಪನ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಕಮಲ್ ಸರ್ ನೋ ಡೌಟ್ ಈಸ್ ಹ್ಯಾಟ್ಸ್ ಆಫ್ ವೆರಿ ಗುಡ್ ಆರ್ಟಿಸ್ಟ್, ಎರಡನೇ ಮಾತಿಲ್ಲ, ಎಲ್ಲರೂ ಒಪ್ತಿದ್ದಾರೆ. ಬಟ್ ಅವ್ರು ಬಂದಿರೋದು, ಅವರು ಇದು ಮಾಡೋದು ಏನಕ್ಕೆ, ಜಸ್ಟ್ ಅವ್ರ ಮೂವಿ ಪ್ರಮೋಷನ್ಗೋಸ್ಕರ ಬಂದಿದ್ದಾರೆ. ಸೊ ಶುಡ್ ಹ್ಯಾವ್ ಸ್ಪೋಕನ್ ಓನ್ಲಿ ಫಾರ್ ಸಿನಿಮಾಗೆ ಸಂಬಂಧಪಟ್ಟಾಗ ಒಂದು ಪ್ರಮೋಷನ್ ಬಗ್ಗೆ ಮಾತಾಡಿ. ಕಮಲ್ ಸರ್ ಅವರು ಸಿನಿಮಾಗಳು ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಎಷ್ಟೋ ಸಿನಿಮಾಕ್ಕೆ 100 days ಎಲ್ಲ ಹೋಗಿದೆ ಅವ್ರದ್ದು. ನಾವು ವಿಚಾರಿಸಿ ಗೊತ್ತಲ್ಲ ನಮಗೆ, ಯಾವುದು ಸಾಗರ ಸಂಗಮಮ್ಮು, ನಮ್ಮಲ್ಲಿ ಸುಮಾರು ಸಿನಿಮಾಗಳು ಹೋಗಿದೆ ಇಲ್ಲ. ಸೊ ಈಗ ಅವ್ರ ಸಿನಿಮಾ ಬಗ್ಗೆ ಒಂದು ಬಿಟ್ಟು ಮಿಕ್ಕಿದ್ದು ಭಾಷೆ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅಂತ ನಾನು ವಾಟ್ ಮೈ ಗೆಸ್. ಯಾಕಂದರೆ ನ್ಯಾಚುರಲಿ ಈಗ ಅವ್ರವ್ರ ಭಾಷೆ ಇದು ಬಂದು ದ್ರಾವಿಡ ಭಾಷೆ ಬಂತು, ಅಲ್ಲಿಂದ ಇಲ್ಲಿ ಉಟ್ಕೊಂತು, ಈ ಭಾಷೆನ ಉಟ್ಕೊಂತು ಅಂತ ಹೇಳಿದೆ. ಇನ್ನೊಬ್ರು ಯಾರ ಮನೆ ನನ್ನ ಫ್ರೆಂಡ್ಸ್ ಒಬ್ರು ಕೇಳ್ತಾ ಇದ್ರು, ಸರ್ ಇದೆಲ್ಲದಕ್ಕೂ ಮೂಲ ಬಂದು ಸಂಸ್ಕೃತದಿಂದನೇ ಎಲ್ಲ ಇಟ್ ಹ್ಯಾಸ್ ಆಗಿದ್ದು, ಡಿವೈಡ್ ಆಗಿರೋದು. ದೊಡ್ಡವರು ಎಲ್ಲ ಕೆಲವರು ಅವ್ರು ಹೇಳ್ತಾರೆ ಅಂತ ಹೇಳಿದ ತಕ್ಷಣ ಸಮ್ ವೆಲ್ ನಾಲೆಜ್ ಪೀಪಲ್ ಹೇಳಿದ್ರೆ ವಿ ಶುಡ್ ಅಕ್ಸೆಪ್ಟ್ ಇಟ್ ಅಲ್ವಾ. ಈಗ ನಾವೇನಾದ್ರು ಓದಿ ನಮ್ಗೆ ಗೊತ್ತಿರೋಷ್ಟು ನಾವು ತಿಳ್ಕೊಂಡು ನಾವು ಹೇಳ್ಬೋದು ಅಷ್ಟೇ. ಸೊ ಅದಕ್ಕೆ ಇದು ಎಷ್ಟೊಂದು ಅವಶ್ಯಕತೆ ಇರಲಿಲ್ಲ, ಮೋಸ್ಟ್ಲಿ ಬೆಳೆಸೋ ಅವಶ್ಯಕತೆ ಇರಲಿಲ್ಲ. ಬಟ್ ಅವರು ಭಾಷೆ ಬಗ್ಗೆ ಮಾತಾಡಬಾರ್ದಾಗಿತ್ತು. ಯಾಕಂದರೆ ಏನಾಗಲಿ, ಬಿಕಾಸ್ ಅವ್ರ ಲ್ಯಾಂಗ್ವೇಜ್, ಈಗ ನಾನು ಆಸ್ ಅ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಕನ್ನಡಿಗನ, ಈಗ ನಮಗೊಂದೊಂದು ಇದಾಗುತ್ತಲ್ವ, ಅದು ಕನ್ನಡಕ್ಕಿಂದ ಒಂದು ಲಿಪಿ ಇದೆ ಅಲ್ವಾ. ಸೊ ಅದು ಮೂಲ ಎಲ್ಲಿ ಅಂತೆಲ್ಲ ಎಲ್ಲೊಂದು ಇದು ಮಾಡೋಣ. ಮೊನ್ನೆ ನಾನು ವಾಸ್ ವಾಚಿಂಗ್ ದ ನ್ಯೂಸ್, ಹಂಸಲೇಖ ಅವ್ರು ಮೋಸ್ಟ್ಲಿ ಹೇಳ್ತಾ ಇದ್ರು ಅನ್ಸುತ್ತೆ, ಅದು ತಮಿಳು ಲಿಪಿ ಕೊಟ್ಟಿದ್ದೆ ಕನ್ನಡದಿಂದ ಅಂತ ಹೇಳಿದ್ರು ಹಂಸಲೇಖ ಅವರ. ನಮ್ಗೆ ಅದೊಂದು ಹೊಸ ನಮಗೆ ಒಂದು ನಾಲೆಜ್ ಬಂತು, ನಮ್ಗೆ ಗೊತ್ತಿರಲಿಲ್ಲ ನಮಗೆ. ಸೊ ಆ ಥರ ನಾಲೆಜಬಲ್ ಪರ್ಸನ್ಸ್ ಇರ್ತಲ್ಲ, ವಿ ಶುಡ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಸೊ ಇದು ಏನಕ್ಕೆ ಅಂತ ಗೊತ್ತಿಲ್ಲ.
ಯಾಕಂದ್ರೆ ಅವ್ರ ಸಿನಿಮಾಗಳಿಗೆ ಹೋಗಿದೆ ಅವರು ಹೇಳ್ಬೋದಾಗಿತ್ತು ನನ್ನ ಪಿಕ್ಚರ್ ನನಗೂ ಅಭಿಮಾನಿಗಳಿದ್ದಾರೆ ನನ್ನ ಸಿನಿಮಾ ಮಾಡಿದ್ದೀನಿ ಇದು ಡಿಫ್ರೆಂಟ್ ಆಗಿದೆ ಅಂತ ಜಸ್ಟ್ ಪ್ರಮೋಷನ್ಗೆ ಕೂಡ ಮಾಡ್ಬೋದಾಗಿತ್ತು. ಬಟ್ ಭಾಷೆ ವಿಚಾರ ಬಂದಾಗ ನ್ಯಾಚುರಲಿ ಎಲ್ರಿಗೂ ಅದು ಸಂಘ ಸಂಸ್ಥೆಗಳಾಗಿರ್ಬೋದು ಮತ್ತೊಂದು ಎಲ್ಲರೂ ಕನ್ನಡ ಅಭಿಮಾನಿಗಳು ಎಲ್ಲರನ್ನೂ ಅವ್ರಿಗೆ ಸ್ವಲ್ಪ ಮನಸ್ಸಿಗೆಲ್ಲ ಹರ್ಟ್ ಆಗುತ್ತೆ ಅದು. ಈಗ ಬೇರೆ ಸೊ ಇಟ್ ಇಸ್ ಲೆಫ್ಟ್ ದ ಚೇಂಬರ್ ಇನ್ ದಿಸ್ ಥಿಂಗ್ ಅಲ್ವಾ? ಹಾಂ, ಸರ್ ಈಗ ಅಲ್ಲಿ ರಿಪೋರ್ಟರ್ಗಳು ಒಂದಿಷ್ಟು ಪ್ರಶ್ನೆ ಮಾಡಿದಾಗ ಅವರಿಗೆ ಇಲ್ಲಿ ಅಲ್ಲಿ ತಮಿಳ್ನಾಡಲ್ಲಿ ಹಾಂ 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 ಪ್ರಶ್ನೆ ಮಾಡಿದಾಗ ಕ್ಷಮೆ ಕೇಳಲಿಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗಲ್ಲ ಅಂತೆ. ಸೊ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ, ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ ಅಂತ. ಓಕೆ ಹಾಂ 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 ಸೊ ಈ ರೀತಿಯಾಗಿ ಒಂದು ಕ್ಷಮೆ ಕೇಳೋದಿಲ್ಲ, ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ ಅದ್ರ ಬಗ್ಗೆ. ಈಸ್ ದ ಪರ್ಸನ್ ಹ್ಯಾಸ್ ಟು ಡಿಸೈಡ್ ಇಟ್ ಸರ್. ನಾವೇನು ಮಾಡೋಕ್ಕಾಗಿದೆ ಪಾಪ ನೀವು ಕೇಳೋದು ಇದೇ ಪ್ರಶ್ನೆಯಾಗಿ ಉಳ್ಕೊಂಡ್ಬಿಡುತ್ತೆ ಅಷ್ಟೇ ಆಮೇಲೆ ಅಲ್ವಾ? ಸೊ ಸಂಬಡಿ ಅದೇ ಏನೋ ಒಂದು ಕಾಂಪ್ರಮೈಸೇಷನ್ ಆಗಲೇಬೇಕಾಗುತ್ತೆ ಅಲ್ವಾ? ಏನೋ ಒಂದು ಮಾತು ಏನು ಕಳ್ಕೊಳ್ಳೋದೇನಿದೆ ಅಲ್ಲಿ, ಏನು ನಂಗೆ ತಿಳಿದೆ ಬಂದು ನಾಲ್ಗೆ ಬೈ ಸ್ಲಿಪ್ ಟಂಗ್ ಅಂತ ಏನು ಹೇಳ್ತೀವಲ್ಲ ಅದಾಗಿ ನಾನು ಬಂದಿರ್ಬೋದಲ್ಲ. ಸೊ ದಯಮಾಡಿ ಯಾರು ಹರ್ಟ್ ಆಗಿದೆ ಪ್ಲೀಸ್ ಕ್ಷಮಿಸಿ ಅಂದರೆ ಮುಗಿದೋಗೋದ ತಪ್ಪೇನಿದೆ ಸರ್ ಅದರಲ್ಲಿ. ಜೀವನದಲ್ಲಿ ಎಷ್ಟೋ ನಮಗೆಲ್ಲ ನಾವು ಗೊತ್ತಿದ್ದು ಕೆಲವು ಕಡೆ ಎಡುತ್ತೀವಿ, ಗೊತ್ತಿಲ್ಲದೆ ಎಡಬಿಡ್ತೀವಿ. ತಪ್ಪಾಯ್ತು ಸರ್ ಸಾರಿ ಅಂತ ಹೇಳ್ಬಿಟ್ರೆ ಮುಗಿದೋಯ್ತಲ್ಲ. ನನಗೆ ಗೊತ್ತಿಲ್ಲ ಸಾರಿ ಅಂತ ಹೇಳಿದ್ರೆ ಮುಗಿದೋಯ್ತು, ಮ್ಯಾಟ್ರ್ ಎಂಡ್ಸ್. ಅದು ಯಾಕೆ ಹೇಳ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗಲ್ಲ. ಜಸ್ಟ್ ಒಂದು ಇದಕ್ಕೋಸ್ಕರ ಅದು ನೋಡಿ ಎಲ್ಲಿಂದ ಹೋಗಿ ಎಲ್ಲೋಂಗೆ ಭಾಷೆ ಬಂದು ಇನ್ನೊಂದಾಗಿ ಮತ್ತೊಂದು ಇಟ್ ಮೆಟ್ಟಕ್ಕೆ ಒಂದು ಪೊಲಿಟಿಕಲ್ ಇದು ಕರೆಕ್ಟಾ? ಇಟ್ ಮೆ ಟೇಕ್ ಎ ಪೊಲಿಟಿಕಲ್ ಟರ್ನ್ ಆಲ್ಸೋ. ಹೂ ನೋಸ್ ವಿಚ್ ವೇ ಇಟ್ ಲೀಡ್ಸ್ ಅಂತ ಹೇಳ್ಬಿಟ್ಟು ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ. ದಟ್ಸ್ ವಾಟ್ ಅಲ್ವಾ? ಸಿನಿಮಾ ಈಗ ನಾವು ಬಿಕಾಸ್ ಆಸ್ ಅ ಸಿನಿಮಾದವ್ರ ಬಗ್ಗೆ ಮಾತಾಡೋಣ, ರಾಜಕೀಯದ ಹೋದಾಗ ರಾಜಕೀಯದ ಬಗ್ಗೆ ಮಾತಾಡೋಣ. ಇಟ್ಸ್ ನಾಟ್ ಕ್ಲಬ್ ದಿಸ್ ಥಿಂಗ್. ಅವ್ರ ಭಾಷೆ ಆಗಿರ್ಬೋದು, ಅವ್ರ ಭಾವನೆಗಳಾಗಿರ್ಬೋದು, ಅವರ ಆಹಾರದ ಮತ್ತು ಊಟ ತಿಂಡಿ ವಿಚಾರಗಳಾಗಿರ್ಬೋದು, ಅವ್ರ ಕಸ್ಟಮ್ಸು ಟ್ರೆಡಿಷನ್ಸು ಅದು ಇದಾಗಿರ್ಬೋದು. ಯು ನಾಟ್ ಡಿಸ್ಕಸ್ ಅಬೌಟ್ ದ್ಯಾಟ್. ಅವ್ರದ್ದೊಂದು ಕೆಲವು ಪದ್ಧತಿಗಳು ಸಂಪ್ರದಾಯಗಳು ಅವ್ರ ಸಂಸ್ಕೃತಿ ಬೆಳೆಸ್ಕೊಂಡು ಬಂದಿರ್ತಾರೆ ಅಲ್ವಾ? ಸೊ ವಿ ಶುಡ್ ರೆಸ್ಪೆಕ್ಟ್ ಆ್ಯಂಡ್ ಎಲ್ಲರಿಗೂ ಒಂದು ಗೌರವ ಕೊಡೋ ಒಂದು ಮನೋಭಾವ ಬೆಳೆಸ್ಕೋಬೇಕು ಸರ್ ಅಷ್ಟೇ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಕೌಂತೆಯ ಮೂವಿಯ ಮುಹೂರ್ತ ಸಮಾರಂಭ ನಡೆಯುತ್ತಿದೆ. ಈ ಮೂವಿಲಿ ನಾನೊಂದು ಬಹುಮುಖ್ಯ ಪಾತ್ರನ ವಹಿಸ್ತಾ ಇದ್ದೀನಿ. ಸೊ ಇದನ್ನು ಡೈರೆಕ್ಟ್ ಮಾಡ್ತಿದ್ದಾರೆ ಚಂದ್ರಹಾಸ್ ಅವರು. ಸೊ ಹಾಗೆ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಸುರೇಶ್ ಕುಮಾರ್ ಅವರು. ನನಗೆ ಈ ಪಾತ್ರ ಈ ಒಂದು ಕತೆ ಕೇಳಿದಾಗ ಒಂದು ವಿಭಿನ್ನ ಅನ್ನಿಸ್ತು. ಒಂದು ತುಂಬ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಮುಖಾಂತರ ಹೋಗುವಂಥ ಪಾತ್ರ. ಅದಕ್ಕಿಂತ ಹೆಚ್ಚಾಗಿ ಇದೇ ಮೊದಲನೇ ಬಾರಿಗೆ ನಾನು ಪೊಲೀಸ್ ಕ್ಯಾರೆಕ್ಟರ್ನ ಮಾಡ್ತಾಯಿದ್ದೀನಿ. ಸೊ ಖುಷಿ ಆಯಿತು. ಸೊ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟ. ಪೊಲೀಸ್ ಪಾತ್ರ ಹೇಗೆ ಪ್ರಿಪೇರ್ ಆಗ್ತಿದ್ದೀರಿ ನೀವು ಪಾತ್ರಕ್ಕೆ? ಅದೇ ನೋಡ್ತಾ ಇದ್ದೀನಿ ಅವರ ಹಾವ ಹೇಗಿರುತ್ತೆ. ಸೊ ಹಳೆ ಅಕ್ಷಯ್ ಸರ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಸೊ ಅವ್ರು ಯಾವ ರೀತಿ ಮಾಡಿದ್ದಾರೆ, ಸೊ ಹೇಗೆ ಎಕ್ಸ್ಪ್ರೆಷನ್ಸ್ ಆವಾಜ್ ಗಿವಾಜ್ ಎಲ್ಲ ಬಿಡೋ ಥರ ಆಕ್ಷನ್ ಇರುತ್ತೆ. ಆ್ಯಕ್ಷನ್ ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಹೇಳಿಲ್ಲ. ಒಟ್ಟಿನಲ್ಲಿ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಆಗುತ್ತೆ. ಸೊ ಪೊಲೀಸ್ ಅಂದಮೇಲೆ ಫೈಟು ಆ್ಯಕ್ಷನ್ ಇದ್ದೇ ಇರುತ್ತೆ. ಹಾಗಾಗಿ ಸೊ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್.